ತಾಲೂಕಿನ ಅನುದಾನ ರಹಿತ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪೋಷಕರಿಂದ ಅನಧಿಕೃತವಾಗಿ ಮತ್ತು ಮಿತಿಮೀರಿ ಡೊನೇಷನ್ ಪಡೆಯುತ್ತಿರುವ ದಂಧೆಯ ವಿರುದ್ಧ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆ ನಡೆಸಿದ ನಿರಂತರ ಹೋರಾಟದ ಪ್ರತಿಫಲವಾಗಿ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಮಹತ್ವದ ಜಂಟಿ ಸಭೆ ಜರುಗಿತು. ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಮಹತ್ವದ ಸಭೆಗೆ ತಾಲೂಕಿನ ಎಲ್ಲಾ ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರು ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರು ಕಡ್ಡಾಯವಾಗಿ ಭಾಗವಹಿಸುವಂತೆ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದರು. ಆದರೆ ಬಹುತೇಕ ಖಾಸಗಿ ಶಾಲಾ ಮ್ಯಾನೇಜ್ಮೆಂಟ್ನವರು ಸಭೆಗೆ ಗೈರು ಹಾಜರಾಗುವ ಮೂಲಕ ತಮ್ಮ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದರು. ಈ ವೇಳೆ ಹಾಜರಿದ್ದ ಪ್ರತಿನಿಧಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರು ಶಿಕ್ಷಣ ಕಾಯ್ದೆಯ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ವಿವರಿಸಿ ತಿಳಿ ಹೇಳಿದರು. ಹೆಚ್ಚಿಗೆ ರೆಸಿಪ್ಟ್ ತಗೊಂಡ್ರೆ ಆ ರೆಸಿಪ್ಟ್ ಜೆರಾಕ್ಸ್ ಒಂದು ಕಂಪ್ಲೇಂಟ್ ಕೊಡು, ಬೇರೆ ಕಮಿಟಿ ಕಳಿಸ್ತೇವೆ ಸರ್. ಇನ್ನೊಂದು ಈಗ BO ಆಲ್ರೆಡಿ ಕಳಿಸಿದ್ದಾರೆ ಯಾವ ರೀತಿ ಮಾಡ್ಬೇಕಂತ. ಅದ್ರ ಪ್ರಕಾರ ಅವರು ಸ್ಟ್ರೆಂತ್ ಮತ್ತೆ ಎಷ್ಟು ಜನ ಮಕ್ಕಳಿರ್ತಾರೋ ಅದ್ರ ಮೇಲೆ ಫೀಸ್ ಡಿಕ್ಲೇರ್ ಆಗುತ್ತೆ. ಚರ್ಚೆಯ ಸಂದರ್ಭದಲ್ಲಿ ತಾಲೂಕಿನ ಪ್ರಮುಖ ಶಾಲಾ ಕಾಲೇಜುಗಳಲ್ಲಿ ಅತಿಯಾಗಿ ಡೊನೇಷನ್ ವಸೂಲಿ ಮಾಡುತ್ತಿರುವ ಗಂಭೀರ ವಿಷಯ ಮುನ್ನೆಲೆಗೆ ಬಂದಿತು. ಆರಂಭದಲ್ಲಿ ಅಧಿಕಾರಿಗಳು ಈ ಲೂಟಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಅಸಹಾಯಕತೆ ತೋರಿ ಕೈಚೆಲ್ಲಿ ಕುಳಿತಾಗ ಐಸಾ ಸಂಘಟನೆಯ ಪದಾಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿ ವಾದ ಕೇಳಿದರು. ಪೋಷಕರಿಗೆ ಆರ್ಥಿಕ ಹೊರೆ ಎದುರಾಗುತ್ತಿದ್ದರೂ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಯಾಕಿಲ್ಲ ಎಂದು ಪ್ರಶ್ನಿಸಿದರು. ತದನಂತರ ವಿದ್ಯಾರ್ಥಿ ನಾಯಕರ ವಾದಕ್ಕೆ ಮಣಿದ ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಕಾನೂನು ಉಲ್ಲಂಘಿಸುವ ಯಾವುದೇ ಶಾಲಾ ಕಾಲೇಜುಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿ ಸಭೆಯನ್ನು ಮುಕ್ತಾಯಗೊಳಿಸಿದರು. ಈ ಮಹತ್ವದ ಸಭೆಯಲ್ಲಿ ಐಸಾ ಸಂಘಟನೆಯ ರಾಜ್ಯ ಸಂಚಾಲಕ ಸಮಿತಿಯ ಸದಸ್ಯರಾದ ಸಂತೋಷ್ ಗುಳದಹಟ್ಟಿ, ತಾಲೂಕು ಅಧ್ಯಕ್ಷರಾದ ಮೋಹನ್ ಕುಮಾರ್, ಕಾರ್ಯದರ್ಶಿ ಕೃಷ್ಣ ಯಾದವ್, ಖಜಾಂಚಿ ವಿನಯ್ ಕುಮಾರ್, ಮಹಮ್ಮದ್ ರಫೀಕ್ ಸೇರಿದಂತೆ 10 ಕಾರ್ಯಕರ್ತರು ಭಾಗವಹಿಸಿ ಪೋಷಕರ ಪರವಾಗಿ ಧ್ವನಿ ಎತ್ತಿದರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.